ಪ್ರಕರಣದಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿರುವಂತಹ ನಟ ದರ್ಶನ್ ಅಂಡ್ ಟೀಮ್ನ ಪೊಲೀಸ್ ಕಸ್ಟಡಿ ಅಂತ್ಯವಾಗ್ತಾ ಇದೆ. ಇಂದು ಆರೋಪಿಗಳನ್ನು ಕೋರ್ಟ್ಗೆ ಹಾಜರುಪಡಿಸುವಂತ ಸಾಧ್ಯತೆ ಇದೆ. ವಿಚಾರಣೆ ಬಹುತೇಕ ಅಂತ್ಯ ಹಿನ್ನೆಲೆ ಹಾಜರುಪಡಿಸುವಂತ ಸಾಧ್ಯತೆ ಇದೆ. ನಾಳೆ ನಟ ದರ್ಶನ್ ಅಂಡ್ ಟೀಮ್ನ ಪೊಲೀಸ್ ಕಸ್ಟಡಿ ಅಂತ್ಯವಾಗ್ತಾ ಇರುವಂತದ್ದು. ಹಾಗಾಗಿ ಇವತ್ತು ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸುವಂತ ಸಾಧ್ಯತೆ ಇದೆ. ವಿಚಾರಣೆ ಬಹುತೇಕ ಅಂತ್ಯ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಎಲ್ಲ ರೀತಿಯಲ್ಲಿ ವಿಚಾರಣೆಯನ್ನ ನಡೆಸಿದೆ ಖಾಕಿ. ಪ್ರತ್ಯೇಕವಾಗಿಯೂ ಕೂಡ ವಿಚಾರಣೆಯನ್ನ ನಡೆಸಿದ್ದಾರೆ ಪೊಲೀಸರು. ಒಂದು ದಿನ ಮುಂಚಿತವಾಗಿ ಕೋರ್ಟ್ಗೆ ಹಾಜರುಪಡಿಸುವಂತ ಸಾಧ್ಯತೆ ಇದೆ. ಪರಪ್ಪನ ಅಗ್ರಹಾರ ಜೈಲಿಗೆ ಸೇರ್ತಾರೆ ಆರೋಪಿಗಳು ಅನ್ನೋದು ಸದ್ಯಕ್ಕೆ ಇರುವಂತ ಪ್ರಶ್ನೆ ಆಗಿದೆ. ಸ್ಥಳ ಹಾಜರು ಮಾಡಿದ್ದಾಯ್ತು. ಆಮೇಲೆ ಮೊದಲಿಗೆ 13 ಜನ ಆರೋಪಿಗಳು ಸಿಕ್ಕಿದ್ರು. ಒಟ್ಟು ಈ ಪ್ರಕರಣದಲ್ಲಿ 17 ಮಂದಿ ಅಂತ ಹೇಳಲಾಗ್ತಿತ್ತು. ನಿನ್ನೆ 3 ಜನ ಅವರೇ ಹೋಗಿ ಸರೆಂಡರ್ ಆಗಿದ್ದಾರೆ. ಸೊ ಅಲ್ಲಿಗೆ ಎಲ್ಲ ಆರೋಪಿಗಳು ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ. ವಿಚಾರಣೆಗಳನ್ನ ನಡೆಸಲಾಗಿದೆ. 1-to-1 ವಿಚಾರಣೆಯನ್ನ ನಡೆಸಿದ್ದಾರೆ. ಪ್ರತ್ಯೇಕವಾಗಿ ಆರೋಪಿಗಳ ಜೊತೆಗೆ ಈ ಪ್ರಶ್ನೆಗಳ ಸುರಿಮಳೆಯನ್ನ ಗೈದಿದ್ದಾರೆ. ಪ್ರಶ್ನೆಗಳನ್ನ ಮಾಡಿದ್ದಾರೆ. ಹಾಗೆಯೇ ಒಂದಷ್ಟು ಸಾಕ್ಷಿಗಳನ್ನು ಕೂಡ ಕಲೆ ಹಾಕಿದ್ದಾರೆ. CCTV ವಿಜುವಲ್ಸ್ಗಳಾಗಿರ್ಬೋದು ಅಥವಾ ಈ ಮೃತದೇಹವನ್ನು ತೆಗೆದುಕೊಂಡು ಹೋದಂಥ ವಾಹನಗಳಾಗಿರಬಹುದು, ಮೋರಿ ಹತ್ರ ಬಿಸಾಕ್ತೋರಾಗಿರಬಹುದು, ಅಥವಾ ಈ ಮೊಬೈಲ್ ಟವರ್ ಲೊಕೇಶನ್ ಎಲ್ಲಿತ್ತು, ಏನು ಎತ್ತ, ಇದೆಲ್ಲದ್ರ ಬಗ್ಗೆ ಕೂಡ ಆಲ್ರೆಡಿ ತನಿಖೆಯನ್ನು ಮಾಡಿ ಆಗಿದೆ. ಸೊ ಹೀಗಿರಬೇಕಾದ್ರೆ ನಾಳೆಗೆ ಕಸ್ಟಡಿ ಅಂತ್ಯ ಆಗ್ತಾ ಇದೆ. ಬಟ್ ಎಲ್ಲ ವಿಚಾರಣೆ ನಡೆದಿರೋದ್ರಿಂದ ಇವತ್ತೇ ಕೋರ್ಟ್ಗೆ ಹಾಜರುಪಡಿಸುವಂತ ಸಾಧ್ಯತೆ ಇದೆ. ಒಂದು ದಿನ ಮುಂಚಿತವಾಗಿ ಕೋರ್ಟ್ಗೆ ಹಾಜರುಪಡಿಸುವಂತ ಸಾಧ್ಯತೆ ಇದೆ. ಇಲ್ಲಿ ಯಾವ ರೀತಿಯಾದಂಥ ವಿಚಾರಣೆಗಳಾಗಿದೆ, ಮೇಯ್ನ್ ಆಗಿ ಇಲ್ಲಿ ದರ್ಶನ್ ಪಾತ್ರ ಏನು, ದರ್ಶನ್ಗೆ ಸಂಬಂಧಪಟ್ಟಂತೆಗೆ ಏನೆಲ್ಲ ಸಾಕ್ಷಿಗಳು ಸಿಕ್ಕಿದೆ, A1 A2 ಪವಿತ್ರ ಗೌಡ ಮತ್ತು ದರ್ಶನ್ ಇವರಿಬ್ಬರ A1 A2 ಹೀಗೆ ಇದೆಯೋ ಅಥವಾ ಚೇಂಜಸ್ ಏನಾದರೂ ಆಗುತ್ತೋ ಅನ್ನೋದು ತುಂಬ ಜನಕ್ಕೆ ಇದ್ದಂಥ ಪ್ರಶ್ನೆ. ಯಾಕಂದರೆ ಒತ್ತಡ ಕೂಡ ಹೇರಲಾಗ್ತಾ ಇದೆ. ಒಂದು ಕಡೆಯಲ್ಲಿ A1 A2 ಇಂದ ತೆಗೆದು A14 A15 ಮಾಡಿ ಅನ್ನುವಂಥ ಒತ್ತಡ ಬರ್ತಾ ಇದೆ ಪೊಲೀಸ್ ಇಲಾಖೆಗೆ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇತ್ತು. ಇದೆಲ್ಲದರ ಬೆನ್ನಲ್ಲೇ ಇವತ್ತು ಕೋರ್ಟ್ಗೆ ಹಾಜರುಪಡಿಸುವಂಥ ಸಾಧ್ಯತೆ ಇದೆ. ಅದಕ್ಕೆ ಅಂತ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಕೋರ್ಟ್ನಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಒಂದು ಕಡೆಯಲ್ಲಿ ದರ್ಶನ್ ಪರ ವಕೀಲರು ದರ್ಶನ್ ಅವರ 1% ತಪ್ಪು ಕೂಡ ಇಲ್ಲ, ಅವರಿಲ್ಲಿ ತುಂಬ ಪ್ರಾಮಾಣಿಕ ವ್ಯಕ್ತಿ ಅಂತ ಹೇಳ್ತಾ ಇದ್ರು. ಸೊ ಕೋರ್ಟ್ನಲ್ಲಿ ವಾದ ಪ್ರತಿವಾದಗಳು, ಪ್ರಮುಖವಾಗಿ ಪೊಲೀಸರು ಏನೆಲ್ಲ ಸಾಕ್ಷಿಗಳನ್ನು ಇಲ್ಲಿ ಕೋರ್ಟ್ನಲ್ಲಿ ಮುಂದೆ ಇಡ್ತಾರೆ. CCTV ವಿಜುವಲ್ಸ್ ಏನಾದರೂ ಸಿಕ್ಕಿತ್ತು ಅಂತ ಅಂದರೆ ಆ ಶೆಡ್ನಲ್ಲಿ ದರ್ಶನ್ ಹಲ್ಲೆ ಮಾಡ್ತಾ ಇರುವ ಥರದ್ದೇನಾದರೂ ಸಿಕ್ಬಿಟ್ಟಿತ್ತು ಅಂತಂದರೆ ಅಲ್ಲಿ ಸಾಕ್ಷಿ ಇನ್ನೊಂದು ಏನು ಮುಖ್ಯ ಆಗೋದಿಲ್ಲ. ಅದ್ರ ಜೊತೆಗೆ ಇಲ್ಲಿನ ಶೆಡ್ನ ಸೆಕ್ಯೂರಿಟಿ ಕೂಡ ವಿಷ್ಣು, ಹೌದು ದರ್ಶನ್ ಬಂದಿದ್ರು, ಕಾರಲ್ಲಿ ಇದ್ದರು, ನಾನು ನೋಡಿದ್ದೀನಿ ಅಂತ ಹೇಳಿರೋದು. ಮತ್ತು ದೀಪಕ್, ನಾವು ಮೊದಲಿಗೆ ಮೂರ್ಛೆ ಹೋಗಿದ್ದಾನೆ ಅಂತ ಅಂದ್ಕೊಂಡಿದ್ವಿ, ಆದರೆ ಸತ್ತು ಹೋಗಿದ್ದಾನೆ ಅಂತ ಗೊತ್ತಿರಲಿಲ್ಲ, ದರ್ಶನ್ ಕೂಡ ಹೊಡೆದಿದ್ರು, ದರ್ಶನ್ನೇ ಹೊಡೆದಿದ್ದು ಅಂತ ಹೇಳಿರುವಂಥದ್ದು. ಮತ್ತು ಕೆಲವೊಂದಷ್ಟು ಆರೋಪಿಗಳು ಒಪ್ಕೊಂಡಿದ್ದಾರೆ, ಹೌದು ದರ್ಶನ್ ಹಲ್ಲೆ ಮಾಡಿದ್ದು, ಹೆಂಗೆ ಬೇಕು ಹಾಗೆ ರೇಣುಕಾಸ್ವಾಮಿಯನ್ನು ಟ್ರಕ್ಕಿಗೆ ಬಿಸಾಕಿದ್ದು, ಲಾರಿಗೆ ಬಿಸಾಕಿದ್ದು, ಬಸ್ಸಿಗೆ ಬಿಸಾಕಿದ್ದು, ತಲೆ ಹೊಡೆದಿದ್ದು, ಎತ್ತಿ ಬಿಸಾಕಿದ್ರು, ಈ ಥರ ಎಲ್ಲ ಹೇಳ್ಕೊಂಡಿದ್ದಾರೆ. ಸೊ ಇದೆಲ್ಲವೂ ಕೂಡ ಪ್ರಮುಖ ಸಾಕ್ಷಿಗಳಾಗ್ತಾ ಬರುತ್ತೆ. ಹಾಗಾಗಿ ಇವತ್ತು ಕೋರ್ಟ್ನಲ್ಲಿ ಯಾವೆಲ್ಲ ಸಾಕ್ಷಿಗಳನ್ನು ಮುಂದೆ ಇಡ್ತಾರೆ, ಯಾವ ರೀತಿಯಾಗಿ ಇಲ್ಲಿ ತೀರ್ಪು ಬರುತ್ತೆ, ಪರಪ್ಪನ ಅಗ್ರಹಾರಕ್ಕೆ ಹೋಗುವಂಥ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಒತ್ತಡ ಹೇರುವಂಥ ಪ್ರಯತ್ನಗಳು ಕೂಡ ಆಗ್ತಾ ಇತ್ತು. ಪೊಲೀಸರು ಇದ್ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ, ನಿಷ್ಠಾವಂತ ಅಧಿಕಾರಿಗಳಾಗಿ ಕೆಲಸವನ್ನು ಮಾಡಿದ್ದಾರೆ ಅಂತ ಒಂದು ಶಬಾಸ್ಗಿರಿ ಕೂಡ ಅವರಿಗಿದೆ.